60 ವರ್ಷ ದಾಟದವರು ಅವರು ಯಾವ ಥರ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ವಯಸ್ಸಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮನೇಲಿ ಕೂತ್ಕೊಂಡು ರೆಸ್ಟ್ ತೊಗೊಳ್ಳೋದು ಒಳ್ಳೆಯದಲ್ಲ. ಆದಷ್ಟು ಆ್ಯಕ್ಟಿವ್ ಆಗಿರಬೇಕು. ಎಷ್ಟಾದರೆ ಅಷ್ಟು ವಾಕಿಂಗು, ಒಂದು ಫ್ರೆಶ್ ಏರ್ ಅನ್ನೋದು, ಎಲ್ಲ ಥರದ್ದು ಹಣ್ಣು ತರಕಾರಿ ಎಲ್ಲ ತಿನ್ನಬೇಕು, ನೀರಿನ ಅಂಶ ಚೆನ್ನಾಗಿರಬೇಕು. ಈಗ ನೆಗಡಿ, ಕೆಮ್ಮು, ಸ್ವಲ್ಪ ಗಂಟ್ಲು ನೋವು, ಒಂದು ಸ್ವಲ್ಪ ಜ್ವರಕ್ಕೆಲ್ಲ ಡಾಕ್ಟ್ರ್ ಹತ್ರನೇ ಹೋಗಬಾರ್ದು ಫಸ್ಟ್. ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ 4 ದಿನ ತೊಗೊಳುತ್ತೆ. ಅಷ್ಟೊತ್ತಿಗೆ ಎಷ್ಟೊಂದು ಜನ ಈ ನೆಗಡಿ, ಕೆಮ್ಮು ಇದೆಲ್ಲ ಹೋಗಿರುತ್ತೆ. ಕರಳು, ಜಠರ ಇವೆಲ್ಲ ಒಂದು ಬಲೂನಲ್ಲಿ ಗಾಳಿ ತೆಗೆದ್ರೆ ಕೊಲಾಪ್ಸ್ ಆಗುತ್ತಲ್ಲ, ಆ ಥರ ಇರುತ್ತೆ. CT ಸ್ಕ್ಯಾನಲ್ಲೂ ಒಳಗಡೆ ಇರೋ ಅಲ್ಸರ್ಸ್ ಆ ಥರದ್ದೆಲ್ಲ ಏನು ಕಾಣಿಸೋದಿಲ್ಲ. ಅಮೇರಿಕಲ್ಲೋ ವೆಸ್ಟರ್ನ್ ಕಂಟ್ರೀಸಲ್ಲೂ ಕರಳಿಗೆ ಕೊಲೊನೋಸ್ಕೋಪಿ ಅಂತ ನಾವು ಎಂಡೋಸ್ಕೋಪಿನೇ ಕರಳನ್ನ ಪರೀಕ್ಷೆ ಮಾಡೋದಕ್ಕೆ ಕೊಲೊನೋಸ್ಕೋಪಿ ಅಂತೀವಿ. 3 ವರ್ಷದಿಂದ ಯಾವಾಗಲೂ ಹೊಟ್ಟೆ ನೋವು ಬರ್ತಾ ಇತ್ತು. ಸೊ ನಾನು ಯಾವಾಗಲೂ ಅದು ಗ್ಯಾಸು, ಆ್ಯಸಿಡಿಟಿ ಇರ್ಬೋದು ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಸೊ ಅದು ಹೋಗ್ತಾ ಅದು ಹೊಟ್ಟೆ ನೋವು ಜಾಸ್ತಿನೇ ಆಗ್ತಾ ಹೋಯಿತು. ಸೊ ಆಮೇಲೆ ಆ ಇನ್ಫೆಕ್ಟೆಡ್ ಪಾರ್ಟಿಗೆ ಇಲ್ಲೇ ಸರ್ಜನ್ ಆಪ್ರೇಟ್ ಮಾಡಿಬಿಟ್ಟು ಈಗ ಪ್ರಾಬ್ಲಮ್ ಕರೆಕ್ಟಾಗಿ ಸಾಲ್ವ್ ಆಗಿದೆ. ಈಗ ಏನೂ ನೋವಿಲ್ಲ, ಒಂದು 6 ತಿಂಗಳಾಯಿತು, ಏನೂ ನೋವಿಲ್ಲ. ಮಾಸ್ಟರ್ ಚೆಕಪ್, ಹೆಲ್ತ್ ಚೆಕಪ್ ಎಲ್ಲ ಮಾಡ್ಕೋತೀವಿ. ವಿಶೇಷವಾಗಿ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಸ್ಟ್ಗಳಿದೆ ಅಂತ ನನಗನ್ಸುತ್ತೆ. ಸೊ ಅಲ್ಲೇನು ಸಮಸ್ಯೆ ಇಲ್ಲ ಅಂತ ಗೊತ್ತಾಗುತ್ತೆ. ಅದೇ ಥರ ಈಗ ನಂಗೆ ಸಮಸ್ಯೆ ಇರಬಹುದು, ಇಲ್ಲದೇ ಇರಬಹುದು, ಆದರೂ ಐ ಜಸ್ಟ್ ವಾಂಟ್ ಟು ಅಂಡರ್ಗೋ, ನಮ್ಮ ಒಳಗಡೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನಲ್ಲೂ ಸಮಸ್ಯೆ ಇಲ್ಲ ಅಂತ ನಾನು ತಿಳ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೇನಾದರೂ ನಿಮ್ಮ ಹತ್ರ ಏನಾದರೂ ಆ ಥರದ್ದು ಒಂದು ಸಿಸ್ಟಮ್ ಇದೆಯಾ? ಈ ಟೆಸ್ಟ್ಗಳು ಮಾಡಿಬಿಟ್ರೆ ಇದು ಗೊತ್ತಾಗುತ್ತೆ ಅನ್ನೋ ಥರದ್ದು. ಇದು ಡೈಜೆಸ್ಟಿವ್ ಸಿಸ್ಟಮ್ಮು, ಜೀರ್ಣಾಂಗ ಸ್ವಲ್ಪ ಕಾಂಪ್ಲಿಕೇಟೆಡ್ಡು. ಈಗ ಹಾರ್ಟಿಂದು ನಾವು ಒಬ್ಬ ಮನುಷ್ಯನ ಒಂದು ಟ್ರೆಡ್ಮಿಲ್ ಮೇಲೆ ಓಡಿಸ್ಬೋದು, ಹಾರ್ಟ್ ರೇಟ್ನ ಇನ್ಕ್ರೀಸ್ ಮಾಡ್ಬೋದು. ಆ ಹಾರ್ಟು ಅಂಡರ್ ದ ಪ್ರೆಷರ್, ಅಂಡರ್ ದ ಸ್ಟ್ರೈನ್ ಚೇಂಜಸ್ ಆಗುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಬೋದು. ಒಂದು ಎಕೋಕಾರ್ಡಿಯೋಗ್ರಾಮ್ ಅಂತ ಸಿಂಪಲ್ ಸ್ಕ್ಯಾನಲ್ಲಿ ಹಾರ್ಟಿನ ಒಂದು ಫಂಕ್ಷನ್ ಏನೋದೆಲ್ಲ ನೋಡ್ಬೋದು. ಬಟ್ ಜೀರ್ಣಾಂಗ ಆ ಥರದ್ದೆಲ್ಲ ಒಂದೇ ಕಡೆ ಇಲ್ಲ, ತೊಂದರೆ ಎಲ್ಲಿ ಬೇಕಾದರೂ ಇರಬಹುದು. ಸೊ ಆ ಥರ ಇದಕ್ಕೆಲ್ಲದಕ್ಕೂ ಸೇರಿಸಿ ಒಂದೇ ಟೆಸ್ಟು ಅಂತ ಇರೋದಿಲ್ಲ. ಈಗ ಕೆಲವರು ನಾನೊಂದು CT ಸ್ಕ್ಯಾನ್ ಮಾಡಿಸ್ಬಿಡ್ತೀನಿ, ಏನೇ ಇದ್ರೂ ಗೊತ್ತಾಗ್ಬಿಡುತ್ತೆ ಅಂತ ಇರ್ತಾರೆ. ಆ ಥರದ್ದು ಇಲ್ಲ. ಯಾಕಂದರೆ ಈಗ ಕರಳು, ಜಠರ ಇವೆಲ್ಲ ಒಂದು ಬಲೂನಲ್ಲಿ ಗಾಳಿ ತೆಗೆದ್ರೆ ಕೊಲಾಪ್ಸ್ ಆಗುತ್ತಲ್ಲ, ಆ ಥರ ಇರುತ್ತೆ. CT ಸ್ಕ್ಯಾನಲ್ಲೂ ಒಳಗಡೆ ಇರೋ ಅಲ್ಸರ್ಸ್ ಆ ಥರದ್ದೆಲ್ಲ ಏನು ಕಾಣಿಸೋದಿಲ್ಲ. ಸೊ ನಾವು ಲಾಟ್ ಆಫ್ ಇಟ್ ಸಿಂಪ್ಟಮ್ಸ್ ಮೇಲೆ, ಗುಣಲಕ್ಷಣಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತೀವಿ. ಈಗ ಕೆಲವೊಂದಕ್ಕೆ ಟೆಸ್ಟ್ ಇದೆ. ಈಗ ಏನೋ ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೊಂಡಿದ್ದಾರೆ, ಅದರಲ್ಲಿ ಅವರ ಒಂದು ಐರನ್ ಅಂಶ ಕಡಿಮೆ ಇದೆ. ಈಗ ನನಗೆ ಆಗಲಿ ನಿಮಗೆ ಆಗಲಿ ಈಗ ಒಂದು ಬ್ಲಡ್ ಟೆಸ್ಟ್ ಅಂತ ಮಾಡಿಸ್ತೀವಿ, ನಮಗೆ ಸಡನ್ನಾಗಿ ಹೀಮೋಗ್ಲೋಬಿನ್ ಕಡಿಮೆ ಇದೆ, ಐರನ್ ಕಡಿಮೆ ಇದೆ ಅಂದರೆ, ಒಬ್ಬೊಂದು ಗಂಡಸಿಗೆ ನಾರ್ಮಲ್ ವೆಲ್ ಬ್ಯಾಲೆನ್ಸ್ಡು ಫುಡ್ ತಿಂತಾ ಇರೋ ಮನುಷ್ಯನಿಗೆ ಐರನ್ನು, ಹೀಮೋಗ್ಲೋಬಿನ್ ಕಡಿಮೆ ಇರಬಾರ್ದು. ಹೆಂಗಸರಲ್ಲಿ ಮೆನ್ಸ್ಟ್ರುಯೇಷನ್ ಪೀರಿಯಡ್ ಅದು ಇದು ಅಂತ ಕೆಲವು ಟೈಮ್ ಮೆನ್ಸ್ಟ್ರಲ್ ಪೀರಿಯಡ್ಸ್, ಅದರಿಂದನೂ ಸ್ವಲ್ಪ ಬ್ಲಡ್ ಲಾಸ್ ಆಗುತ್ತೆ, ಐರನ್ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಈಗ ಒಂದು ಗಂಡಸಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಐರನ್ ಲೆವೆಲ್ ಕಡಿಮೆ ಇದೆ ಅಂದಾಗ ಅವಾಗ ನಮಗೆ ಸಂಶಯ ಬರುತ್ತೆ, ಯಾಕೆ ಕಡಿಮೆ ಇದೆ, ಜಠರದಲ್ಲಿ ಏನಾದ್ರು ತೊಂದರೆ ಇದೆಯಾ, ದೊಡ್ಡ ಕರಳಲ್ಲಿ ಏನಾದ್ರು ತೊಂದರೆ ಇದೆಯಾ ಅನ್ನೋದು ನೋಡ್ತೀವಿ. ಆ ಥರ ಕೆಲವೊಂದು ಬ್ಲಡ್ ಟೆಸ್ಟಲ್ಲೂ ಗೊತ್ತಾಗುತ್ತೆ. ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಲಿವರಿನ ಒಂದು ಸೈಜ್ ಏನಿದೆ, ಲಿವರ್ ಯಾವ ಥರ ಕಾಣಿಸುತ್ತೆ, ಆ ಥರದ್ದು ಈಗ ಹೆಲ್ತ್ ಚೆಕಪ್ಸಲ್ಲೂ ಗೊತ್ತಾಗುತ್ತೆ. ಬಟ್ ಕರಳು, ನಾವು ಈ ಜಠರ ಇದನ್ನೆಲ್ಲ ಸಿಂಪ್ಟಮ್ಸ್ ಮೇಲೆ ಹೋಗ್ತೀವಿ, ಅವರ ಗುಣಲಕ್ಷಣಗಳ ಮೇಲೆ. ಯಾಕಂದರೆ ಯಾರಿಗೇ ಆಗಲಿ ಈಗ ಎಷ್ಟೊಂದು ಹೊಟ್ಟೆ ನೋವು ಅದು ಇದು ಅಂತ ಬರೋರಿಗೇನೆ ಎಂಡೋಸ್ಕೋಪಿ ಅಂದ್ರೇ ಅವರು ಓಡೋಗ್ಬಿಡ್ತಾರೆ ಕೆಲವರು. ಯಾಕಂದರೆ ಅದ್ರ ಬಗ್ಗೆ ತುಂಬ ಮಿಸ್ಇನ್ಫಾರ್ಮೇಷನ್ ಇದೆ, ಇದು ಏನೋ ತುಂಬ ಡೇಂಜರಸ್ ಪ್ರೊಸೀಜರು ಅದು ಇದು ಅಂತೇಳಿ. ಈಗ ಉದಾಹರಣೆಗೆ ನೀವು ಅಮೇರಿಕಲ್ಲೋ ವೆಸ್ಟರ್ನ್ ಕಂಟ್ರೀಸಲ್ಲೂ ಕರಳಿಗೆ ಕೊಲೊನೋಸ್ಕೋಪಿ ಅಂತ ನಾವು ಎಂಡೋಸ್ಕೋಪಿನೇ ಕರಳನ್ನ ಪರೀಕ್ಷೆ ಮಾಡೋದಕ್ಕೆ ಕೊಲೊನೋಸ್ಕೋಪಿ ಅಂತೀವಿ. ಅದು ಸ್ಕ್ರೀನಿಂಗ್ ಟೆಸ್ಟ್ ಥರ ಎಲ್ಲರಿಗೂ ಆಫರ್ ಮಾಡ್ತಾರೆ ಫಾರ್ ಹೆಲ್ತಿ ಪಾಪ್ಯುಲೇಷನ್. ಅದು ಗುಣಲಕ್ಷಣ ಇರೋರಿಗಲ್ಲ, ನಾರ್ಮಲ್ ಪೀಪಲ್ಗೆ 45 ವರ್ಷ ದಾಟಿದ ಮೇಲೆ ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂದರೆ ಆಪ್ಷನಲ್. ಯಾಕಂದರೆ ಯಾರನ್ನೂ ಫೋರ್ಸ್ ಮಾಡಲಿಕ್ಕಾಗಲ್ಲ, ಒಂದು ಆಪ್ಷನ್ ಅನ್ನೋದು ಇರುತ್ತೆ. ಯಾಕಂದರೆ ಕರಳಿನ ಕ್ಯಾನ್ಸರ್ನ ನಾವು ತಡೆಗಟ್ಟಬಹುದು. ಯಾಕಂದರೆ ಅದು ಇಲ್ಲಿ ಒಂದು ಸಣ್ಣದಾಗಿ ಒಂದು ಚಿಕ್ಕ ಮೊಡವೆ ಗಡ್ಡೆ ಥರ, ಅಂದರೆ ಕೆಲವು ಟೈಮು ಈ ಮಶ್ರೂಮ್ ಥರ ಒಳಗಡೆ ಬೆಳೀತಾ ಇರುತ್ತೆ, ಪಾಲಿಪ್ಸ್ ಅಂತೀವಿ. ಆ ಕರಳಿನ ಕ್ಯಾನ್ಸರ್ ಬರೋದು ಆ ಪಾಲಿಪ್ಸಿಂದ. ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಈಗ ಕೊಲೊನೋಸ್ಕೋಪಿ ಮಾಡಿ ಆ ಪಾಲಿಪ್ಸ್ ಇದ್ದಾಗ ಅದನ್ನು ಅಲ್ಲೇ ತೆಗಿತೀವಿ. ತೆಗೆದಾಗ ಅವರ ಒಂದು ಫ್ಯೂಚರಲ್ಲಿ ಬರೋ ಕರಳಿನ ಕ್ಯಾನ್ಸರ್ ರಿಸ್ಕ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಸೊ ಆ ಥರ. ಬಟ್ ನಮ್ಮ ದೇಶದಲ್ಲಿ ಇನ್ನೂ ಅಷ್ಟು ಈ ಸ್ಕ್ರೀನಿಂಗ್ ಅನ್ನೋದಕ್ಕೆ ಅಷ್ಟು ಜನ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಈಗ
ಕೆಲವರೊಬ್ಬರು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರುತ್ತೆ, ತಂದೆ ತಾಯಿಗೆ ಯಾರಿಗೂ ಕರಳಿನ ಕ್ಯಾನ್ಸರ್ ಆಗಿರುತ್ತೆ, ಅಂಥವ್ರು ಕೆಲವು ಟೈಮ್ ಬರ್ತಾರೆ, ಇದನ್ನು ನಾನು ತಡೆಗಟ್ಕೊಬೋದಾ, ಇದನ್ನು ಯಾವ ಥರ ನಮ್ಮ ತಂದೆಗೆ ಈ ಥರ ಆಗಿತ್ತು ಅಥವಾ ನಮ್ಮ ತಾಯಿಗೆ ಈ ಥರ. ಸೊ ಆ ಥರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇದ್ದಾಗ ಸಿಮ್ಟಮ್ಸ್ ಇರಲಿ ಇಲ್ಲದೆ ಹೋಗಲಿ ಅಂಥವ್ರಿಗೆ ನಾವು ಕರಳು ಪರೀಕ್ಷೆ ಅಂತೂ ಮಾಡ್ತೀವಿ. ಆಮೇಲೆ ನೀವು ಎಂಡೋಸ್ಕೋಪಿ ಬಗ್ಗೆ ಹೇಳ್ತಾ ಇದ್ರಿ. ಎಂಡೋಸ್ಕೋಪಿ ತುಂಬ ಜನ ಭಯ ಪಡ್ತಾರೆ ಅಂತ ಹೇಳ್ತಾ ಇದ್ದೀರಿ ನೀವು. ಅಂದರೆ ಎಂಡೋಸ್ಕೋಪಿ ಅಂದರೆ ಏನು ಆ್ಯಕ್ಚುಲಿ ಎಂಡೋಸ್ಕೋಪಿ ಅಂದರೆ ಒಂದು ಮೊದಲನೇ ಪ್ರಶ್ನೆ. ಎಂಡೋಸ್ಕೋಪಿನ ಈಗ ನೀವು ಹೇಗೆ ಕರಳಿನ ನೀವು ಹೇಗೆ ಕೊಲೊನೋಸ್ಕೋಪಿ ಕೂಡ ಸ್ಕ್ರೀನಿಂಗ್ ಮಾಡೋದು, ಅಂದರೆ ಸ್ಕ್ರೀನು ಅಂದರೆ ಪರಿಶೀಲನೆ ಮಾಡೋದು ಜನರಿಗೆ ಇದೆಯಾ ಇಲ್ವಾ ಅಂತ ಹೇಳಿ. ಓಕೆ, ಬ್ಲಡ್ ಟೆಸ್ಟ್ ಮೂಲಕ ಹೇಗೆ ಒಂದಷ್ಟು ಗೊತ್ತಾಗುತ್ತೆ, ಅದೇ ಥರ ಕೊಲೊನೋಸ್ಕೋಪಿ ಮೂಲಕ ಒಂದಷ್ಟು ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಸೊ ಎಂಡೋಸ್ಕೋಪಿ ಯಾರು ಮಾಡಿಸ್ಕೋಬೇಕು, ಆ ಪ್ರೊಸೀಜರ್ ಅದ್ರ ಬಗ್ಗೆ ಹೇಳ್ಬೋದಾ? ಅದು ಕಾಂಪ್ಲಿಕೇಟೆಡಾ ಸಿಂಪಲ್ಲ ಹೇಗೆ? ಎಂಡೋಸ್ಕೋಪಿ ಅನ್ನೋದು ಒಂದು ಸಿಂಪಲ್ ಪ್ರೊಸೀಜರ್ ಇದು. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಮಾಡ್ತೀವಿ ನಾವು, ಆ್ಯಸ್ ಯಂಗ್ ಆ್ಯಸ್ 1 ವರ್ಷ 2 ವರ್ಷದ ಮಕ್ಕಳು ಆ ಏಜಲ್ಲಿ ಅವರು ಕೋಆಪ್ರೇಟ್ ಮಾಡಲ್ಲ ಅಂಡರ್ಸ್ಟ್ಯಾಂಡೇಬ್ಲಿ, ಹಾಗಾಗಿ ಅವ್ರಿಗೆ ಅನಸ್ತೀಸಿಯಾ ಕೊಟ್ಟು ಮಾಡ್ತೀವಿ. ಈಗ ಇದು ಎಂಡೋಸ್ಕೋಪಿ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿಗೆ ನಾನು ಇಂಗ್ಲೆಂಡಲ್ಲಿ ಗ್ಯಾಸ್ಟ್ರೆಂಟ್ರಾಲಜಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದಾಗ ನಾನೇ ಮಾಡಿಸ್ಕೊಂಡಿದ್ದೆ, ನೋಡೋಣ ಹೇಗಿರುತ್ತೆ ಇದು ಅಂತ. ಸೊ ಇದು ಈಗ ನಾವೇನೋ ಮಸಾಜ್ ಥರ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ತುಂಬ ಎಂಜಾಯ್ ಮಾಡಿದೆ ಅನ್ನೋ ಥರದಂತೂ ಇರೋದಿಲ್ಲ. ಬಟ್ ಅದು ಏನಂದರೆ 5 ನಿಮಿಷದಲ್ಲಿ ನಮಗೆ ನಮ್ಮ ಒಂದು ಅನ್ನನಾಳ, ಜಠರ, ಈ ಫಸ್ಟ್ ಪಾರ್ಟ್ ಆಫ್ ಚಿಕ್ಕ ಕರಳು, ಸ್ಮಾಲ್ ಇಂಟೆಸ್ಟೈನ್, ಡ್ಯೂಡಿನಮ್, ಇದು ನಮಗೆ ನೀಟಾಗಿ ಗೊತ್ತಾಗುತ್ತೆ. ಯಾಕಂದರೆ ಇದಕ್ಕೆ ಯಾವುದು ಸ್ಕ್ಯಾನ್ ಇಲ್ಲ. ಯಾಕಂದರೆ ಈಗ ಆ ಥರ ಸ್ಕ್ಯಾನ್ ಇದ್ದಿದ್ರೆ ನಾವು ಮಕ್ಕಳಲ್ಲೂ ಎಂಡೋಸ್ಕೋಪಿ ಮಾಡೋದಿಲ್ಲ. ಸೊ ಆ ಥರ ಸ್ಕ್ಯಾನ್ ಆಲ್ಟರ್ನೇಟಿವ್ ಇಲ್ಲದೆ ಇರೋದ್ರಿಂದನೇ ಎಂಡೋಸ್ಕೋಪಿಗೆ ಒಂದು ರೋಲ್ ಅನ್ನೋದು ಇದೆ. ಒಂದು ಇನ್ನೂ 50 ವರ್ಷ ಆದಮೇಲೂ ಆ ರೋಲ್ ಹಾಗೇ ಇರುತ್ತೆ. ಸೊ ಯಾಕಂದರೆ ಇದು ಒಂದು ಡೆಲಿಕೇಟ್ ಎಕ್ಸಾಮಿನೇಷನ್. ಒಂದು ಸಣ್ಣ ಒಂದು ಪೆನ್ಸಿಲ್ ಸೈಜ್ದು ಟ್ಯೂಬು, ತುಂಬ ಫ್ಲೆಕ್ಸಿಬಲ್ ಟ್ಯೂಬ್, ಈಸಿಯಾಗಿ ಬೆಂಡ್ ಆಗುತ್ತೆ, ಅದೇನು ಶಾರ್ಪ್ ಇರೋದಿಲ್ಲ ನೋವಾಗಲಿಕ್ಕೆ. ಎಷ್ಟೊಂದು ಜನ ನನಗೆ ನೋವಾಗುತ್ತೆ ಅದು ಇದು ಅಂತ ಭಯಪಡ್ತಾರೆ. ಈಗ ಬಾಯಿಗೆ ನಾವು ಯಾವುದೇ ಒಂದು ಟಂಗ್ ಕ್ಲೀನರೋ ಒಂದು ಬ್ರಷ್ ಹಾಕಿ ಹಿಂಭಾಗ ಹೋದ ತಕ್ಷಣ ವಾಕರಿಕೆ ಬರುತ್ತೆ ನಮಗೆ. ಅದನ್ನು ಈಗ ಎಂಡೋಸ್ಕೋಪು ಹಿಂಗೆ ಇಟ್ಟಿದ ತಕ್ಷಣ ಅವ್ರಿಗೂ ವಾಕರಿಕೆ ಬರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಒಂದು ಅನಸ್ಥೆಟಿಕ್ ಸ್ಪ್ರೇ ಅಂತ ಬಾಯಿಗೆ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿದ್ರೆ ಗಂಟ್ಲೆಲ್ಲ ಮರಗೆಟ್ಟುತ್ತೆ. ಆ ಮರಗೆಟ್ಟದ ಮೇಲೆ ಅವ್ರಿಗೆ ಒಂಥರ ಏನು ಅಷ್ಟು ಸೆನ್ಸೇಷನ್ ಇರಲ್ಲ ಬ್ಯಾಕ್ ಆಫ್ ದ ಥ್ರೋಟ್. ಆಮೇಲೆ ಅವರು ಖಾಲಿ ಹೊಟ್ಟೆಲಿ ಬರ್ತಾರೆ, ಅದು ನಾವು ಮಾತಾಡ್ತಾ ಇರ್ತೀವಿ, ಉಸಿರಾಡೋದಕ್ಕೆ ಏನೂ ತೊಂದರೆ ಆಗಲ್ಲ ಅವ್ರಿಗೆ, ಮೂಗಿಂದ ಬಾಯಿಂದ ಎಲ್ಲ ಆರಾಮಾಗಿ ಉಸಿರಾಡ್ತಾ ಇರ್ತಾರೆ. ಒಂದು ಸರಿ ನುಂಗಿ ಅಂತೀವಿ, ಏನೋ ಒಂದು ಗ್ಲಾಸು ನೀರು ಕುಡ್ದಂಗೆ ನುಂಗಿದ ತಕ್ಷಣ ಎಂಡೋಸ್ಕೋಪ್ ಅದ್ರ ಪಾಡಿಗೆ ಅದು ಹೋಗುತ್ತೆ. ಆಮೇಲೆ ಅವ್ರು ಮಾಡೋದೇನಿಲ್ಲ, ಆರಾಮಾಗಿ ಉಸಿರಾಡೋದ್ರ ಮೇಲೇ ಅವ್ರ ಫೋಕಸ್ ಇರುತ್ತೆ ಅಷ್ಟೇ. ಅದರಿಂದ ಪೈಪ್ ಮೂಲಕ ಒಳಗಡೆ ಹಾಕ್ತಾರೆ. ಪೈಪಲ್ಲಿ ಒಂದು ಫ್ರಂಟಲ್ಲಿ ಒಂದು ಹೈ ಡೆಫಿನಿಷನ್ ಕ್ಯಾಮ್ರಾ ಇರುತ್ತೆ, ಲೈಟ್ ಇರುತ್ತೆ. ಸೊ ಈಗ ಯಾರೋ ಒಳಗಡೆಯಿಂದ ನಾವು ಫೋಟೋಗಳು ತೆಗೆದಂಗೆ ಗೊತ್ತಾಯ್ತು. ಸೊ ಅದು ಅನ್ನನಾಳ, ಜಠರ ಇದೆಲ್ಲ ನಾವು ಪರೀಕ್ಷೆ ಮಾಡ್ತಾ ಒಳಗಡೆ ಸ್ವಲ್ಪ ಗಾಳಿ ಹಾಕ್ತೀವಿ. ಏರ್ ಹಾಕಿದ್ರೆ, ಯಾಕಂದರೆ ಅದು ಒಂಥರ ನಾನು ಆಗಲೇ ಹೇಳ್ದಂಗೆ ಬಲೂನಲ್ಲಿ ಗಾಳಿ ಇಲ್ಲದೆ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಏರ್ ಹಾಕಿ ಡಿಸ್ಟೆಂಡ್ ಮಾಡಬೇಕು, ಆಗಲೇ ನಮಗೆ 360 ಡಿಗ್ರಿ ವ್ಯೂ ಅನ್ನೋದು ಕಾಣಿಸುತ್ತೆ. ಅದು ತುಂಬ ಹೈ ಡೆಫಿನಿಷನ್ ಪಿಕ್ಚರ್ಸು. ಈಗ ಇಷ್ಟು ಇರೋದು ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಏನೇ ಒಂದು ಸಣ್ಣ ತೊಂದರೆ ಇದ್ರೂ ನಾವು ಮಿಸ್ ಆಗಲಿಕ್ಕೆ ಚಾನ್ಸ್ ಇರೋದಿಲ್ಲ. ಒಂದು ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಇರಬಹುದು, ಒಂದು ಸಣ್ಣ ಅಲ್ಸರ್ ಇರಬಹುದು, ಅಥವಾ ಸ್ವಲ್ಪ ಹೊಟ್ಟೆ ಅಲ್ಲಲ್ಲಿ ಗಾಯ ಆಗಿರಬಹುದು, ಅಥವಾ ಈ ಕೆಲವೊಂದಕ್ಕೆ ನಾವು ಕಣ್ಣು ಕಾಣಿಸಲ್ಲ. ಈಗ H. ಪೈಲೋರಿ ಅಂತ ಬ್ಯಾಕ್ಟೀರಿಯಾ ತುಂಬ ಸಹಜವಾಗಿರುತ್ತೆ. ಈ ಗ್ಯಾಸ್ಟ್ರೈಟಿಸು, ಗ್ಯಾಸ್ಟ್ರಿಕ್ ಅಲ್ಸರ್ಸು, ಡ್ಯೂಡಿನಲ್ ಅಲ್ಸರ್ಸ್, ಇದರ ಕಾರಣ H. ಪೈಲೋರಿ ಅಂತೀವಿ. ಅದು ನಮ್ಮ ಕಣ್ಣು ಕಾಣಿಸೋದು ಅಂತಲ್ಲ. ಈಗ ಕರಳಲ್ಲಿ ನಮಗೆ ಜಂತುಗಳ ಥರದ ಆ ಥರ ಕಾಣಿಸಲ್ಲ ಅದು. ಅದಕ್ಕೆ ನಾವು ಸಣ್ಣ ಬಯಾಪ್ಸಿ ತೊಗೊಂಡು ಅಲ್ಲಿಂದಲೇ ಒಂದು ಸ್ಲೈಡಲ್ಲಿ ಹಾಕಿ ನೋಡ್ತೀವಿ. ಆ ಬಯಾಪ್ಸಿ ಒಳಗಡೆ ಅಂದರೆ ಈ ಬಯಾಪ್ಸಿ ತೊಗೊಂಡು ಅದರಲ್ಲಿ ಈಗ ಎಂಡೋಸ್ಕೋಪಲ್ಲೇ ಒಂದು ಸಣ್ಣ ಚಾನಲ್ ಇರುತ್ತೆ, ಸ್ಮಾಲ್ ಫೋರ್ಸೆಪ್ಸ್ ಅಂತೀವಿ. ಅದನ್ನು ಪಾಸ್ ಮಾಡಿ ಪೇಷಂಟ್ಗೆ ನೋವೇನಾಗಲ್ಲ, ಯಾಕಂದರೆ ಅಲ್ಲಿ ಯಾವುದು ನರಗಳೇನಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೇನು ಗೊತ್ತಾಗೋದಿಲ್ಲ. ಅದೊಂದು ಸಣ್ಣ ಸ್ಯಾಂಪಲ್ ಥ್ರೂ ದ ಎಂಡೋಸ್ಕೋಪಿ ಆಚೆಗೆ ತೊಗೊಂಡು ಒಂದು ಅಸಿಸ್ಟೆಂಟ್ ಸ್ಲೈಡ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಡ್ತಾರೆ, ಅದು ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅಂತ. ಸೊ ಆ ಥರ ಈಗ ಅಲ್ಲಿ ಏನೋ ಒಂದು ಅಲ್ಸರ್ ಇದೆ ಅಂದ್ಕೊಳ್ಳಿ, ಅಥವಾ ಏನೋ ಒಂದು ಸಣ್ಣ ಗಡ್ಡೆ ಇದೆ, ಅದು ಏನಂತ ನಮ್ಗೆ ಗೊತ್ತಾಗ್ತಿಲ್ಲ. ಅದೇ ಟೈಮಲ್ಲಿ ನಾವು ಅದನ್ನು ಬಯಾಪ್ಸಿ ತೊಗೊಂಡು ಪೆಥಾಲಜಿಸ್ಟಿಗೆ ಕಳಿಸ್ತೀವಿ. ಓಕೆ. ಸೊ ಕೆಲವೊಂದು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಫೈಂಡಿಂಗ್ಸ್ ಅಲ್ಲಿ ನೋಡಿದ ತಕ್ಷಣ ನಮಗೆ ಏನಿದೆ ಅಂತ ಗೊತ್ತಾಗುತ್ತೆ. ಪರೀಕ್ಷೆ ತಗೊಳ್ಳೋದೇ 5 ನಿಮಿಷ. ಆಮೇಲೆ ಅವರು ಗಂಟ್ಲು ಮರಗೆಟ್ಟಂಗೆ ಆಗಿರುತ್ತೆ, ಅದು ಒಂದು 20 ನಿಮಿಷ ಆದಮೇಲೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಆರಾಮಾಗಿ ಅವರು ಏನಾದರೂ ತಿಂಡಿ ಊಟ ಎಲ್ಲ ಮಾಡ್ಕೊಬೋದು, ಏನು ತೊಂದರೆ ಇರೋದಿಲ್ಲ. ವಾಪಸ್ ಹಂಗೆ ತೆಗಿತಾರೆ. ಸೊ ಈಗ ನಾವು ಸ್ವಲ್ಪ ಆಲ್ರೆಡಿ ಗಾಳಿ ಎಲ್ಲ ಹಾಕಿರ್ತೀವಲ್ಲ, ಆ ಗಾಳಿನ ನಾವು ಎಂಡೋಸ್ಕೋಪಲ್ಲೇ ಸಕ್ಷನ್ ಇರುತ್ತೆ. ಈಗ ಅಲ್ಲಿ ಏನಾದ್ರು ಜಾಸ್ತಿ ನೀರಿದ್ದು ಅಥವಾ ಗಾಳಿ ಇದ್ದರೂ ನಾವು ಅದನ್ನು ಸಕ್ಷನ್ ಮಾಡ್ತೀವಿ, ಸೊ ದಟ್ ಹೊಟ್ಟೆ ತುಂಬ ಉಬ್ರ ಇಲ್ಲದೆ ಇರೋ ಥರ. ಆಮೇಲೆ ಸೇಫಾಗಿ ತೆಗೆದುಬಿಡ್ತೀವಿ. ತುಂಬ
ಸೇಫ್ ಪ್ರೊಸೀಜರ್ ಇದೆ. ಯಾಕಂದರೆ ನಾನೀಗ ಅಲ್ಲಿ ಇಂಗ್ಲೆಂಡಲ್ಲಿದ್ದಾಗ ಅಲ್ಲಿ ಕೆಲವರು 102, 103 ವರ್ಷದವರು ಅಷ್ಟು ವೃದ್ಧರಿಗೂ ಮಾಡ್ತಾ ಇದ್ವಿ. ಯಾಕಂದರೆ ಆ ಸೇಫ್ಟಿ ಆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಎಂಡೋಸ್ಕೋಪಿ ಬಗ್ಗೆ ಭಯಪಡಬಾರ್ದು, ಯಾಕಂದರೆ ಅದು ತುಂಬ ಸೇಫ್ ಪ್ರೊಸೀಜರ್ ಪ್ರೊವೈಡೆಡ್ ಇಟ್ಸ್ ಡನ್ ಇನ್ ದ ರೈಟ್ ಪ್ಲೇಸ್. ಯಾಕಂದರೆ ಅದಕ್ಕೋಸ್ಕರ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸ್ ಇರುತ್ತೆ. ಸೊ ಒಳ್ಳೆ ಗ್ಯಾಸ್ಟ್ರೆಂಟ್ರಾಲಜಿ ಇನ್ಸ್ಟಿಟ್ಯೂಟ್ಸಲ್ಲಿ ಮಾಡಿಸ್ಕೊಂಡಾಗ ಒಂದು ಟೆಕ್ನಿಕಲಿ ವೆರಿ ಸಿಂಪಲ್ ಪ್ರೊಸೀಜರ್, ತುಂಬ ಸೇಫ್ ಪ್ರೊಸೀಜರ್, ಪ್ಲಸ್ಸು ನಮಗೆ ಬೇಕಾಗಿರೋ ಒಂದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಅವರ ಗುಣಲಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಅದರಲ್ಲಿ ಸಿಗುತ್ತೆ. ಓಕೆ, ಸೊ ನನಗೆ ಅರ್ಥ ಆಗಿರೋ ಹಾಗೆ ನೀವು ಎರಡೂ ಕಡೆಯಿಂದ ಕೊಲೊನೋಸ್ಕೋಪಿ ಮತ್ತು ಎಂಡೋಸ್ಕೋಪಿ ಎರಡರ ಮೂಲಕನೂ ಕೂಡ ಮೇಜರ್ ಕಾಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಪತ್ತೆ ಹಚ್ಬೋದು ಅಂತ. ಕರೆಕ್ಟ್. ಸೊ ಈಗ ಕೆಲವರಿಗೆ ಈಗ ಒಂದು ಮಲ ಸ್ಟೂಲ್ ಸ್ಯಾಂಪಲಲ್ಲೂ ಏನಾದರೂ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಂತ ಕೆಲವು ಟೈಮು ಅಕಲ್ಟ್ ಬ್ಲಡ್ಡು ಫಿಟ್ ಟೆಸ್ಟ್ ಅಂತೀವಿ, ಫೀಕಲ್ ಇಮ್ಯುನೋಕೆಮಿಕಲ್ ಟೆಸ್ಟ್ ಅಂತ. ಅಂದರೆ ಅವ್ರು ಜಸ್ಟ್ ಒಂದು ಸ್ಯಾಂಪಲ್ ಮೋಷನ್ ಕೊಡಬೇಕಷ್ಟೇ, ಮಲ ಒಂದು ಬಾಟ್ಲಲ್ಲಿ ಹಾಕಿ. ಅದರಲ್ಲೂ ಕೆಲವು ಟೈಮು ಏನಾದರೂ ರಕ್ತ ಹೋಗ್ತಾ ಇದೆಯಾ ಏನಂತ ಇಂಡೈರೆಕ್ಟಾಗೂ ಕೆಲವರಿಗೆ ಚೆಕ್ ಮಾಡಿ ಅದು ಪಾಸಿಟಿವ್ ಬಂದಾಗ ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಚೆಕ್ ಮಾಡ್ತೀವಿ ಕೆಲವರಿಗೆ. ಸೊ ಆ ಥರ ಕೆಲವೊಂದು ಇಂಡೈರೆಕ್ಟ್ ವೇ ಅಲ್ಲೂ ಚೆಕ್ ಮಾಡ್ಬೋದು. ಬಟ್ ಲಾಟ್ ಆಫ್ ಈ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಕ್ಯಾನ್ಸರ್ಸು, ಈ ಥರ ನಮ್ಮ ಡೈಜೆಸ್ಟಿವ್ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದ್ದ ಕ್ಯಾನ್ಸರ್ಗಳು ನಾವು ಒಂದು ಅವರ ಗುಣಲಕ್ಷಣಗಳ ಮೇಲೆ ಡಿಪೆಂಡ್ ಆಗ್ತಾ ಇರ್ತೀವಿ. ಸೊ ಆ ಗುಣಲಕ್ಷಣ ಎಷ್ಟು ಜಾಸ್ತಿ ದಿನ ಇದ್ದಷ್ಟು ಅದನ್ನು ನಾವು ಸ್ವಲ್ಪ ಸೀರಿಯಸ್ ಆಗಿ ತೊಗೊಬೇಕಾಗುತ್ತೆ. ಎಸ್ ಎಸ್. ಸೊ ಡಾಕ್ಟ್ರೇ, ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಫೈನಲ್ ಆಗಿ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಅಂತಂದರೆ ಈಗ ವಯಸ್ಸು ಕೂಡ ಒಂದು ಇಂಡಿಕೇಟರು ಅಂತ ಹೇಳಿದ್ರಿ ನೀವೀಗ. ನಾವು ವೃದ್ಧರ ಬಗ್ಗೆ ಮಾತಾಡೋಣ. 60 ವರ್ಷ ದಾಟದವರು, ಅವರು ಯಾವ ಥರ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್, ಅಂದರೆ ಅವ್ರಿಗೇನಾದರೂ ನಮ್ಮ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು, ಅಥವಾ ಅವರು ಪ್ರಿಕಾಷನ್ಸ್ ಏನು ತೊಗೋಬಹುದು? ಈಗ ಈ 60-70 ವರ್ಷದವ್ರನ್ನೆಲ್ಲ ನಾವು ಆ್ಯಕ್ಚುಲಿ ವೃದ್ಧರು ಅಂತ ಕರೆಯೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಜನ ಇನ್ನೂ 70 ವರ್ಷದವರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ನಮ್ಮ ತಂದೆ 80 ವರ್ಷ, ಸ್ಟಿಲ್ ಈಸ್ ವೆರಿ ಕರೆಕ್ಟ್ ವೆರಿ ಹೆಲ್ದಿ. ಸೊ ಈಗ ಕೆಲವರು ನಾವು ಹೌದು ಏಜ್ ಅನ್ನೋದು ಒಂದು ಕ್ರೈಟೀರಿಯಾ, ಬಟ್ ಕೆಲವರು 80 ವರ್ಷ ಆದ್ರೂ ತುಂಬ ಆರೋಗ್ಯ ಇರ್ತಾರೆ. ಯಾಕಂದರೆ ಅವರು ಯಾಕೆ ಆರೋಗ್ಯವಾಗಿ ಇರೋದಂದರೆ ಅವರ ಜೀವನ ಶೈಲಿ, ಅವರ ತಿನ್ನೋ ಆಹಾರ ಎಲ್ಲ ಆ ಥರ ಇರುತ್ತೆ. ಹಾಗಾಗಿ ಆ ಏಜ್ವರೆಗೂ ಅವರು ಚೆನ್ನಾಗಿ ಸರ್ವೈವ್ ಆಗಿ ಏನು ಡಿಸೀಸ್ ಇಲ್ಲದೆ ಇರ್ತಾರೆ. ಬಟ್ ಕೆಲವೊಂದು ನಾವು ಹೇಳ್ದಂಗೆ ಕೆಲವೊಂದನ್ನು ನಾವು ತಡೆಗಟ್ಬೋದು. ಏನಂದರೆ ಈಗ ವಯಸ್ಸಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಮನೇಲಿ ಕೂತ್ಕೊಂಡು ರೆಸ್ಟ್ ತೊಗೊಳ್ಳೋದು ಒಳ್ಳೆಯದಲ್ಲ. ಆದಷ್ಟು ಆ್ಯಕ್ಟಿವ್ ಆಗಿರಬೇಕು. ಎಷ್ಟಾದರೆ ಅಷ್ಟು ವಾಕಿಂಗು, ಒಂದು ಫ್ರೆಶ್ ಏರ್ ಅನ್ನೋದು, ಎಲ್ಲ ಥರದ್ದು ಹಣ್ಣು ತರಕಾರಿ ಎಲ್ಲ ತಿನ್ನಬೇಕು, ನೀರಿನ ಅಂಶ ಚೆನ್ನಾಗಿರಬೇಕು. ಈಗ ಕೆಲವರು ವಯಸ್ಸಾಗಿರೋರು ತುಂಬ ಈ ಬೇರೆ ಹವ್ಯಾಸಗಳೆಲ್ಲ ಇಟ್ಕೊಂಡಿರ್ತಾರೆ. ಈಗ ಯಾವ ಏಜೂ ಓಲ್ಡ್ ಏಜ್ ಎಲ್ಲ ಸ್ಟಾಪ್ ಮಾಡಲಿಕ್ಕೆ, ಈಗ ಸ್ಮೋಕಿಂಗ್ ಸ್ಟಾಪ್ ಮಾಡಲಿಕ್ಕೆ ಇಟ್ಸ್ ನೆವರ್ ಟೂ ಲೇಟ್. ಆಲ್ಕೋಹಾಲ್ ರೆಗ್ಯುಲರ್ ತೊಗೊತಾ ಇದ್ದರೆ ಈಗ ಏನಾಗುತ್ತೆ, ಕೆಲವು ಟೈಮು ರಿಟೈರ್ಮೆಂಟ್ ಆದಮೇಲೆ ಅವ್ರಿಗೂ ಒಂಥರ ಬೋರ್ಡಮ್ ಸ್ಟಾರ್ಟ್ ಆಗುತ್ತೆ. ಏನೋ ಕ್ಲಬ್ಬಲ್ಲಿ ಕೂತ್ಕೊಳ್ಳೋದು ಅದು ಇದು ಒಂಥರ ಸ್ಲೋ ಆಗಿ ಅಭ್ಯಾಸ ಮಾಡಿಕೊಂಡು ಕ್ರಮೇಣವಾಗಿ ತಗೊಳ್ಳೋ ಮದ್ಯಪಾನನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವ್ರಿಗೆ ಏನಾಗುತ್ತೆ ಅಲ್ಲಿ, ಈಗ ಈ ಲಿವರ್ ಆಲ್ರೆಡಿ 70 ವರ್ಷದಿಂದ ಕೆಲಸ ಮಾಡ್ತಾ ಇದೆ, ಯಾವುದೂ 100 ವರ್ಷ ಗ್ಯಾರಂಟಿ ಇರೋದಿಲ್ಲ ಆರ್ಗನ್ಸು. ಸೊ ಹಾಗಾಗಿ ಅವರು ಇನ್ನೂ ಸ್ವಲ್ಪ ಜಾಗ್ರತೆ ಆಗಬೇಕು. ಇನ್ನು ಯಾವುದೋ ರ್ಯಾಂಡಮ್ ಆಗಿ ಇಷ್ಟ ಬಂದಂಗೆಲ್ಲ ಓವರ್ ದ ಕೌಂಟರ್ ಔಷಧಿಗಳು ತಗೊಳ್ಳೋದು, ಸಣ್ಣ ಪುಟ್ಟದಕ್ಕೆಲ್ಲ ಮೆಡಿಸಿನ್ಸ್ ತೊಗೊಳ್ಳೋದು, ಆ್ಯಂಟಿಬಯೋಟಿಕ್ ಎಕ್ಸ್ಪೋಜರ್ ಅನ್ನೋದು ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಇದೆ. ಎಸ್ಪೆಷಲಿ ವಯಸ್ಸಾದ ಮೇಲೆ ನಮ್ಮ ಒಂದು ಈ ಆ್ಯಂಟಿಬಯೋಟಿಕ್ ಯೂಸೇಜ್ ಅನ್ನೋದು ಸಣ್ಣ ಪುಟ್ಟ ಇದಕ್ಕೇನಾದ್ರು ತಗೊಂಡಾಗ ಈ ಗಟ್ಟಲ್ಲಿ ನಮ್ಮ ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಡಿಸ್ಟರ್ಬ್ ಆದರೆ ಅವರು ರಿಕವರ್ ಆಗಲಿಕ್ಕೆ ತುಂಬ ಟೈಮ್ ತೊಗೊತಾರೆ. ಹಾಗಾಗಿ ಅನ್ಲೆಸ್ ಇಟ್ಸ್ ಅಬ್ಸಲ್ಯೂಟ್ಲಿ ರಿಕ್ವೈರ್ಡ್, ಆ್ಯಂಟಿಬಯೋಟಿಕ್ಸ್ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೊಂಡು, ಆ್ಯಂಟಿಬಯೋಟಿಕ್ಸ್ ಆರ್ ಲೈಫ್ ಸೇವಿಂಗ್ ಡ್ರಗ್ಸ್, ಬೇಕಾಗುತ್ತೆ ಫಾರ್ ದ ರೈಟ್ ರೀಸನ್ಸ್. ಈಗ ನೆಗಡಿ, ಕೆಮ್ಮು, ಸ್ವಲ್ಪ ಗಂಟ್ಲು ನೋವು, ಒಂದು ಸ್ವಲ್ಪ ಜ್ವರಕ್ಕೆಲ್ಲ ಡಾಕ್ಟ್ರ್ ಹತ್ರನೇ ಹೋಗಬಾರ್ದು ಫಸ್ಟ್. ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಅಪಾಯಿಂಟ್ಮೆಂಟ್ ಸಿಗಬೇಕಾದ್ರೆ 4 ದಿನ ತೊಗೊಳುತ್ತೆ. ಅಷ್ಟೊತ್ತಿಗೆ ಎಷ್ಟೊಂದು ಜನ ಈ ನೆಗಡಿ, ಕೆಮ್ಮು ಇದೆಲ್ಲ ಹೋಗಿರುತ್ತೆ. ಬಟ್ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಆ್ಯಂಟಿಬಯೋಟಿಕ್ ಯೂಸೇಜು ತುಂಬ ಜಾಸ್ತಿ ಇದೆ. ಹಾಗಾಗಿ ರೆಸಿಸ್ಟೆನ್ಸು ಜಾಸ್ತಿ. ಸೊ ಈ ಥರ ಕೆಲವೆಲ್ಲ ಅವರೇ ಇದು ಮಾಡ್ಕೊಳ್ದೇ ಈ ಒಂದು ಹೆಲ್ತ್ ಚೆಕಪ್ ಅಂತ ನೀವು ಆಗಲೇ ಹೇಳಿದ್ರಲ್ಲ, ಅದು ಸ್ವಲ್ಪ ಆ ಏಜ್ ಅವ್ರಿಗೆ ತುಂಬ ಇಂಪಾರ್ಟೆಂಟು. ಬಟ್ ನಾನು ಎಷ್ಟೊಂದು ಜನ ನೋಡ್ತಾ ಇರ್ತೀನಿ ನನ್ನ ಪ್ರಾಕ್ಟೀಸಲ್ಲಿ, ನಾನು ಜಾಸ್ತಿ ಅವರಿಗೆ ಆಹಾರದ ಬಗ್ಗೆ ಎಲ್ಲ ಎಂಫಸೈಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಫುಡ್ಡೇ ತಿಂತಾ ಇರ್ತಾರೆ ಅವರು. ಸೊ ಬಟ್ ಅವ್ರಿಗೂ ಅದೇ ಒಂದು ವ್ಯಾಯಾಮ ಅನ್ನೋದು ಎಲ್ಲ ಏಜ್ಗೂ ಇಂಪಾರ್ಟೆಂಟು. ಯಾಕಂದರೆ ಮಾನಸಿಕ ಆರೋಗ್ಯ ಅದೂ ತುಂಬ ಇಂಪಾರ್ಟೆಂಟು. ಸೊ ಈ ಥರ ಕೆಲವೊಂದು ಪ್ರಿಕಾಷನ್ಸ್ ಅವರು ತೊಗೊಬೇಕು. ಕೆಲವೊಂದು ಹೆಲ್ತ್ ಚೆಕಪ್ಪು, ಕೆಲವೊಂದು ಗುಣಲಕ್ಷಣಗಳು ಇದ್ದಾಗ ಏಜ್ ಆಗಿರೋರಿಗೆ ಇನ್ನೂ
ಇಂಪಾರ್ಟೆಂಟ್ ರೀಸನ್ ಬೇಗ ತೋರಿಸ್ಕೊಳ್ಳೋದಕ್ಕೆ. ಸುಮಾರು ವಿಚಾರಗಳ ಬಗ್ಗೆ ನಮ್ಮ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ತಿಳಿಸ್ಕೊಟ್ರು. ಈ ಗ್ಯಾಸ್ಟ್ರೋ ಎಂಟ್ರಾಲಜಿ ಅನ್ನೋದಿದೆಯಲ್ಲ, ಇದ್ರದ್ದು ಒಂದು ಈ ನಮಗೆಲ್ಲ ಹಾರ್ಟ್ ಸ್ಪೆಷಲಿಸ್ಟ್ ಅಂದರೆ ಯಾರು ಗೊತ್ತು, ಆಪ್ಥಮಾಲಜಿಸ್ಟ್ ಅಂದರೆ ಕೂಡ ಒಂದಂತ ಗೊತ್ತಿರುತ್ತೆ. ಕಿಡ್ನಿ ಸ್ಪೆಷಲಿಸ್ಟ್ಗೆ ಯೂರಾಲಜಿಸ್ಟ್ ಅಂತಾರಲ್ವ, ನೆಫ್ರಾಲಜಿಸ್ಟ್. ಸಾರಿ ನೋಡಿ, ನನಗೆ ನೆಫ್ರಾಲಜಿಸ್ಟ್, ಯೂರಾಲಜಿಸ್ಟ್ ಅಂದರೆ ಕಿಡ್ನಿ ಡಾಕ್ಟರ್ಸೇ ಅವರು, ಬಟ್ ಅವರು ಸರ್ಜನ್ಸ್ ಅವರು. ಸೊ ಕಿಡ್ನಿಲಿ ಕಲ್ಲು ಕಚ್ಕೊಂಡಿದ್ರೆ ತೆಗೆಯೋದು ಅಥವಾ ಕಿಡ್ನಿನ ತೆಗೆಯೋದು, ಕಿಡ್ನಿ ಟ್ಯೂಮರ್ ತೆಗೆಯೋದು, ಅದು ಸರ್ಜನ್. ಸೊ ಆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂದರೆ ಏನು ಅಂತ ಕೇಳಿದರೆ ಕನ್ನಡದಲ್ಲಿ ನಮಗೆ ಹೇಳೋಕ್ಕೆ ಬರಲ್ಲ. ನಾವು ಅದ್ರ ಬಗ್ಗೆ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ವಿ. ತುಂಬ ಜನರಿಗೆ ಇತ್ತೀಚೆಗೆ ಕೇಳ್ತಾ ಇರುವಂಥ ಒಂದು ಸ್ಪೆಷಲೈಸೇಷನ್ ಇದು. ಸೊ ಹೀಗಾಗಿ ಭಾಳ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಇನ್ನೊಂದು ಕಾರಣ ಏನಂದರೆ ಅದನ್ನು ನಾವು ಲೈಟಾಗಿ ತೊಗೊಂಡಿದ್ದೀವಿ. ತುಂಬ ಸಮಸ್ಯೆ ಅಲ್ಲ, ಸೀರಿಯಸ್ ಅಲ್ಲ ಅನ್ನೋದನ್ನು. ಬಟ್ ಅದರಲ್ಲಿ ಎಷ್ಟು ಸಮಸ್ಯೆಗಳಿದೆ ಅಥವಾ ಸಮಸ್ಯೆಗಳಾಗ್ಬೋದು ಅನ್ನೋದನ್ನು ಡಾಕ್ಟರ್ ಯೋಗಾನಂದ ರೆಡ್ಡಿ ತುಂಬ ಚೆನ್ನಾಗಿ ಹೇಳಿದರು. ಡಾಕ್ಟ್ರೆ, ಫೈನಲ್ ಆಗಿ ಈಗ HSR ಲೇಔಟಲ್ಲಿ ನಿಮ್ಮ ಹಾಸ್ಪಿಟ್ಲ್ ಇದೆ. ಈಗ ನಮ್ಮ ಕಡೆಯಿಂದ ಬರಬೇಕಂದ್ರೆ, ಮೈಸೂರು ರೋಡ್ ಕಡೆಯಿಂದ ಬರಬೇಕಂದ್ರೆ ಅವ್ರಿಗೆಲ್ಲ ತುಂಬ ದೂರ ಆಗುತ್ತೆ. ಸೊ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಇಲ್ಲಿಗೆ ಬರಬೇಕಾ ಅಥವಾ ಬೇರೆ ದಾರಿನೂ ಇದೆಯಾ? ಈಗ ಇದು ಪೇಷಂಟ್ಸು ಪಾಪ ನಮ್ಮ ದೇಶದ ಒಂದು ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಹೇಗಿದೆ ಅಂದರೆ, ಪಾಪ ಕೆಲವರು ಮಣಿಪುರ್, ನಾಗಾಲ್ಯಾಂಡಿಂದ 30 ಅವರ್ ಟ್ರೈನಲ್ಲಿ ಬರ್ತಾರೆ. ನೀವು ನಂಬ್ತಿರೋ ಇಲ್ವೋ? ನಮಗೆ ಒಂಥರ ಅಯ್ಯೋ ಅನಿಸುತ್ತೆ, ಏನಪ್ಪ ಇಷ್ಟು ದೂರ ಇವರು ಬಂದಿದ್ದಾರಲ್ಲ ಈ ಒಂದು ಕನ್ಸಲ್ಟೇಷನ್ಗೋಸ್ಕರ ಅಂತ. ಯು ರಿಯಲಿ ಫೀಲ್ ಫಾರ್ ದೆಮ್. ಸೊ ಯಾಕಂದರೆ ಯಾರೋ ಹೇಳಿರ್ತಾರೆ ಇಂಥ ಕಡೆ ಹೋಗಿ ಅದು ಇದಂತ ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸ್ ಮೇಲೆ ಪಾಪ ಬರ್ತಾರೆ. ಏನೋ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ, ಇದನ್ನು ನಾವು ಸಾಲ್ವ್ ಮಾಡ್ಕೊಬೇಕನ್ನೋ ಉದ್ದೇಶದಿಂದ. ಬಟ್ ಎಲ್ಲರಿಗೂ ಆ ಥರ ಟೈಮ್ ಇರೋದಿಲ್ಲ, ಹೋಗ್ಲಿಕ್ಕೂ ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ಯಾರು ಬೆಂಗಳೂರಲ್ಲಿಲ್ಲ, ಹೊರಗಡೆ ಇರ್ತಾರೆ ಅಂಥವ್ರಿಗೆ ನಾವು ವಿಡಿಯೋ ಕನ್ಸಲ್ಟೇಷನ್ಸ್ ಮೂಲಕನೂ ಅವ್ರನ್ನ ನಾವು ಅಡ್ವೈಸ್ ಮಾಡಿ ಅವರಿಗೆ ಲೋಕಲಿ ನಿಯರ್ ಬೈ ಹಾಸ್ಪಿಟಲ್ ಅಥವಾ ನಿಯರ್ ಬೈ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಏನಾದ್ರು ಇದ್ದರೆ ಅಲ್ಲಿಗೆ ಡೈರೆಕ್ಟ್ ಮಾಡ್ತೀವಿ. ಕೆಲವೊಂದೆಲ್ಲ ನಾವು ಅವರಿಗೆ ಈ ಜೀವನ ಶೈಲಿ, ಕೆಲವೊಂದು ಆಹಾರದ್ದು, ಕೆಲವೊಂದು ಸಿಂಪಲ್ ಮೆಡಿಸಿನ್ಸು ತಗೊಳ್ಳೋದು, ಅದನ್ನು ನಾವು ಬೇಕಾದರೆ ವಿಡಿಯೋ ಕನ್ಸಲ್ಟೇಷನ್ ಮೂಲಕನೇ ಅವರಿಗೆ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ಈ ಥರದ್ದು ತೊಂದರೆಗಳೆಲ್ಲ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ನಾವು ವಿತೌಟ್ ಮೆಡಿಸಿನ್ಸ್ ಯಾವ ಥರ ಫಿಕ್ಸ್ ಮಾಡೋದು ಅನ್ನೋದು ನಮ್ಮ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಹಾಗಾಗಿ ಈ ಥರದ ಅಡ್ವೈಸ್ ಎಲ್ಲ ಕೆಲವೊಂದು ನಾವು ಟೆಲಿಫೋನಲ್ಲೇ ಕೊಡ್ಬೋದು. ಆಬ್ವಿಯಸ್ಲಿ ಕೆಲವೊಂದಕ್ಕೆ ನಾವು ಪರೀಕ್ಷೆ ಮಾಡಲೇಬೇಕಾಗುತ್ತೆ, ಕೆಲವೊಂದಕ್ಕೆ ನಾವು ಫಿಸಿಕಲಿ ನೋಡಲೇಬೇಕಾಗುತ್ತೆ. ಸೊ ಆ ಥರದ್ದು ನಾವು ದೂರ ಇರೋರಿಗೆ ಖಂಡಿತವಾಗಿ ಆ ವಿಡಿಯೋ ಕನ್ಸಲ್ಟೇಷನ್ ಮೂಲಕ ಅವ್ರಿಗೆ ಅವರ ಗುಣಲಕ್ಷಣಗಳು ಕೇಳಿ ಅವ್ರನ್ನ ಒಂದು ಸಾರಿ ಕ್ಯಾಮ್ರಾ ಅಲ್ಲೇ ನೋಡಿ, ಕೆಲವೊಂದು ರಿಪೋರ್ಟ್ಸ್ ಎಲ್ಲ ಅವ್ರ ಹತ್ರ ಇರುತ್ತೆ, ಅದನ್ನು ನೋಡಿ ಸ್ವಲ್ಪ ನಾವು ಅನಲೈಸ್ ಮಾಡಿ ಅದ್ರ ಪ್ರಕಾರ ನಾವು ಅವರಿಗೆ ಒಂದು ಅಡ್ವೈಸ್ ಅನ್ನೋದನ್ನು ಕೊಡ್ಬೋದು. ಈಗ ಇನ್ನು ಅಂದರೆ ನಾನು ಹೇಳೋದು ಫಿಸಿಕಲ್ ಆಗಿ ಬರಬೇಕನ್ನು ಅಂದ್ಕೊಂಡವ್ರಿಗೆ HSR ಲೇಔಟ್ ಬಿಟ್ಟು ಕೂಡ ಬೇರೆ ಕಡೆ ನೀವು ನಿಮ್ಮದು ಕ್ಲಿನಿಕ್ ಥರ ಸೆಂಟರ್ ಥರ ಓಪನ್ ಮಾಡ್ತಾ ಇದ್ದೀರಾ? ನಾವು ಈಗ ಒಂದು ಸ್ಯಾಟಿಲೈಟ್ ಯೂನಿಟ್ಸ್ ಥರ ಮಾಡ್ತಾ ಇದ್ದೀವಿ, ಅಂದರೆ ಸ್ಮಾಲರ್ ಯೂನಿಟ್ಸು. ಯಾಕಂದರೆ ಈಗ ಈ ಡಿಸ್ಟೆನ್ಸ್ ಅನ್ನೋದು ಒಂದು ದೊಡ್ಡ ಬ್ಯಾರಿಯರ್. ಈಗ ಬೆಂಗಳೂರಲ್ಲೇ ಮಲ್ಲೇಶ್ವರಂ ಇಲ್ಲಿ ಬರೋದಕ್ಕೆ 2 ಅವರ್ ತಗೊಳುತ್ತೆ. ಅವರು ಪಾಪ ಒಂದು ಸರ್ ನನಗೆ ಎಲ್ಲೋ ಬೇರೆ ಸಿಟಿಯಿಂದ ಬಂದಂಗಾಗಿದೆ ಇಲ್ಲಿಗೆ ಬರೋದಕ್ಕೆ ಅಂತ. ಸೊ ಆ ಥರ ಇದ್ದಾಗ ನಾವು ಪೇಷಂಟ್ಸ್ನ ವಿ ಕಾಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಕಮ್. ಯಾಕಂದರೆ ನಾವು ಯಾವ ಥರ ಅವ್ರಿಗೆ ಈಸಿಯಾಗಿ ರೀಚ್ ಆಗ್ಬೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಈಗ ಕೆಲವೊಂದು ಸ್ಮಾಲರ್ ಯೂನಿಟ್ಸು ನಾವು ಬೆಂಗಳೂರು ಸುತ್ತಮುತ್ತ ಡೆವಲಪ್ ಮಾಡಬೇಕಂತೇಳಿ ಡಿಫ್ರೆಂಟ್ ಪಾರ್ಟ್ಸ್, ನಾರ್ತ್ ಬೆಂಗಳೂರು, ಈ ಥರ ವೆಸ್ಟ್ ಬೆಂಗಳೂರು, ಈ ಥರ ಒಂದೊಂದು ಯೂನಿಟ್ನ ನಾವು ಡೆವಲಪ್ ಮಾಡಿಕೊಂಡು ನಮ್ಮ ಒಂದು ಈ ಸೂಪರ್ ಸ್ಪೆಷಲಿಸ್ಟ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ನ ಅಲ್ಲಿ ಕೆಲವೊಂದು ದಿನ ಅಲ್ಲಿ ಡಿಪ್ಲಾಯ್ ಮಾಡಲಿಕ್ಕೆ ನಾವು ಆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ವೆರಿ ನೈಸ್. ಸೊ ಡಾಕ್ಟರ್ ಒಬ್ಬರು ಪೇಷಂಟ್ ಅಂದರೆ ಇಲ್ಲಿ BGCನಲ್ಲಿ ಬಂದಂಥ ಪೇಷಂಟ್ ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದರೆ ಬನ್ನಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ರಂಜಿತ್ ಪ್ರಭು ಅಂತ. ನಾನು ಬೆಂಗಳೂರಿಂದನೇ. ನನ್ನದು ವಯಸ್ಸು 38 ವರ್ಷ. ನಾನು ಒಂದು ಕಂಪನಿಯಲ್ಲಿ IT ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದೀನಿ. ಒಂದು 6-8 ತಿಂಗಳ ಹಿಂದುಗಡೆ ನನಗೆ ಕ್ರಾನ್ಸ್ ಅಂತ ಒಂದು ಕಾಯಿಲೆ ಇಲ್ಲಿ ಗೊತ್ತಾಗಿದೆ ನನಗೆ, ಅಂದರೆ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಅದು ಸ್ಟಾರ್ಟ್ ಹೇಗೆ ಆಗಿತ್ತು ಅಂದರೆ, ಯಾವಾಗಲೂ ನನಗೆ ಒಂದು ಹೊಟ್ಟೆ ನೋವು ಬರ್ತಾ ಇತ್ತು. ಸಾಧಾರಣ ಒಂದು 3 ವರ್ಷದಿಂದ ಯಾವಾಗಲೂ ಹೊಟ್ಟೆ ನೋವು ಬರ್ತಾ ಇತ್ತು. ಸೊ ನಾನು ಯಾವಾಗಲೂ ಅದು ಗ್ಯಾಸು, ಆ್ಯಸಿಡಿಟಿ ಇರ್ಬೋದು ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ಸೊ ಅದು ಹೋಗ್ತಾ ಅದು ಹೊಟ್ಟೆ ನೋವು ಜಾಸ್ತಿನೇ ಆಗ್ತಾ ಹೋಯಿತು. ಸೊ ಆವಾಗ ನಾನು ಅಂದರೆ ಕೆಲವೊಂದು ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ನನಗೆ ಯಾವಾಗಲೂ ಹೇಳ್ತಾ ಇರೋದು, ನೀನು ಆ್ಯಸಿಡಿಟಿ ಮಾತ್ರೆ ತಗೋಬೋದು ಅಂತ. ಅದು ಆಲ್ಮೋಸ್ಟ್ ಒಂದು 1.5 ವರ್ಷ 2 ವರ್ಷ ನಾನು ಆ್ಯಸಿಡಿಟಿ ಮಾತ್ರೆ ತಗೋತಾ ಇದ್ದೆ. ಬಟ್ ಅದಕ್ಕೂ ನೋವು ಕಮ್ಮಿ ಆಗಿಲ್ಲ, ಅದು ಯಾವಾಗಲೂ ನೋವು ಬರ್ತಾನೆ ಇತ್ತು ರಿಪೀಟೆಡ್ ಆಗಿ.
ಆವಾಗ ಒಂದು ಲಾಸ್ಟ್ 1 ವರ್ಷದಿಂದ ಸ್ಟಾರ್ಟ್ ಅದು ತುಂಬಾ ಜಾಸ್ತಿ ಆಯ್ತು ಅದು ನೋವು. ಆಮೇಲೆ ಒಂದು 6 ತಿಂಗಳ ಹಿಂದೆ ನನಗೆ ಏನಾಯ್ತು ಅಂದರೆ ನೋವು ತಡೆಯೋಕ್ಕೆ ಆಗಲಿಲ್ಲ. ನಾನು ಮತ್ತೆ BGCಗೆ ಬಂದೆ. BGC ಅಂದರೆ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್, HSR ಅಲ್ಲಿದೆ. ಅದು ಫಸ್ಟ್ ಇಲ್ಲಿ ಬಂದ ತಕ್ಷಣ ನನಗೆ ಡಾಕ್ಟರಿಗೆ ಹೇಳಿದೆ, ಸರ್ ಈ ಥರ ಆಗ್ತಾ ಇದೆ, ನನಗೆ ನೋವು ಯಾವಾಗಲೂ ಬರ್ತಾ ಇದೆ. ಅದು ಡಾಕ್ಟರ್ ತುಂಬಾ ಸೂಕ್ಷ್ಮವಾಗಿ ಕೇಳಿಸ್ಕೊಂಡು ನನ್ನ ಹತ್ರ ಏನಾಗಿದೆ ಅಂತ ಕೇಳಿಬಿಟ್ಟು ನನ್ನ ಹಿಸ್ಟ್ರಿ ಎಲ್ಲ ತಿಳ್ಕೊಂಡ್ರು, ಏನಾಗಿದೆ, ಒಂದು ಆಲ್ಮೋಸ್ಟ್ 3-4 ವರ್ಷದಿಂದ ಇದೆ ಈ ಥರ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವರು ಎಲ್ಲ ಕೇಳಿಸ್ಕೊಂಡು ಮತ್ತು ನನಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಹೇಳಿದರು. ಆವಾಗ ಬ್ಲಡ್ ಟೆಸ್ಟ್ ನೋಡಿಬಿಟ್ಟು ಕೆಲವೊಂದು ಬ್ಲಡ್ ಪ್ಯಾರಾಮೀಟ್ರ್ ತುಂಬ ಜಾಸ್ತಿ ಇತ್ತು ನೋಡುವಾಗ. ಆವಾಗ ಅದು ಮತ್ತು ಅದು ಸ್ಟಾರ್ಟ್ ಮಾಡಿದರು, ಅದು ಏನಾಗಿದೆ ಅಂತ. ಮತ್ತು CT ಸ್ಕ್ಯಾನ್ ಎಲ್ಲ ಮಾಡಿಸುವಾಗ ಗೊತ್ತಾಗಿತ್ತು ನನಗೇನೋ ಸಣ್ಣ ಕರಳು ಅಲ್ಲಿ ಒಂದು ಹುಣ್ಣಾಗಿದೆ ಅಂತ. ಆ ಹುಣ್ಣು ತುಂಬ ವರ್ಷದಿಂದ ಇತ್ತು ಅದು ಹುಣ್ಣು, ಬಟ್ ಅದು ನನಗೆ ಯಾರಿಗೂ ಕಂಡಿಡಿಯೋಕ್ಕಾಗಲಿಲ್ಲ. ಸೊ ಆಮೇಲೆ ಆ ಇನ್ಫೆಕ್ಟೆಡ್ ಪಾರ್ಟಿಗೆ ಇಲ್ಲೇ ಸರ್ಜನ್ ಆಪ್ರೇಟ್ ಮಾಡಿಬಿಟ್ಟು ಈಗ ಪ್ರಾಬ್ಲಮ್ ಕರೆಕ್ಟಾಗಿ ಸಾಲ್ವ್ ಆಗಿದೆ. ಈಗ ಏನೂ ನೋವಿಲ್ಲ, ಒಂದು 6 ತಿಂಗಳಾಯಿತು, ಏನೂ ನೋವಿಲ್ಲ. ಅದು ಏನೋ ಒಳಗಡೆ ಹುಣ್ಣಿತ್ತು ಎಲ್ಲ ವಾಸಿಯಾಗಿದೆ ಈಗ. ಸೊ ಅಲ್ಲಿ ನೋಡಿದರೆ ಈಗ ನಾರ್ಮಲ್ ನಂದು ಹೇಗಿತ್ತು ಮೊದಲು ಲೈಫ್ ಒಂದು 2-3 ಇಯರ್ಸ್ ಬ್ಯಾಕ್ ಹೇಗಿತ್ತು ಹಂಗೆ ಆಗಿದೆ. ಅದು ಏನೋ ಊಟ ಮಾಡೋಕ್ಕೆ ಭಯ ಇಲ್ಲಾದರೆ ಯಾವಾಗಲೂ ಊಟ ಮಾಡೋಕ್ಕೆ ಒಂಥರ ಭಯ ಇತ್ತು, ಇದು ತೊಗೊಂಡ್ರೇನೋ ನೋವಾಗುತ್ತೆ ಅಂತ. ಆ ಥರ ಎಲ್ಲ ನೋವು ಹೋಗಿಬಿಡುತ್ತೆ ಈಗ. ಸೊ ಈಗ ಎಲ್ಲ ಕರೆಕ್ಟ್ ಆಗಿಬಿಟ್ಟಿದೆ ಸರ್. ಐ ವಾಂಟ್ ಟು ಥ್ಯಾಂಕ್ ಡಾಕ್ಟರ್ ಯೋಗಾನಂದ್ ರೆಡ್ಡಿ, ಡಾಕ್ಟರ್ ತೇಜಸ್ವಿನಿ ಫಾರ್ ಆಲ್ ದ ಸಪೋರ್ಟ್ ದೇ ಹ್ಯಾವ್ ಪ್ರೊವೈಡೆಡ್ ಮೀ ಇನ್ ದಿಸ್ ಸರ್. ನಾವು NT ಚಂದ್ರಶೇಖರ್ ಅಂತ, ನಾನು ಮೂಲತಃ ತಿಪ್ಟೂರಿನವರು. ಹಾಸನಲ್ಲಿ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಮೊದಲು ಆರ್ವಿ ಹಾಸ್ಪಿಟಲ್ JP ನಗರ ಅಲ್ಲಿ ತೋರಿಸಿ ಆಪ್ರೇಷನ್ ಆಗಿತ್ತು. ಅಲ್ಲಿ ಕ್ಯೂರ್ ಆಗಲಿಲ್ಲ, ಆಪ್ರೇಷನ್ ಆದರೂ ಕ್ಯೂರ್ ಆಗಲಿಲ್ಲ. ಬೆಂಗಳೂರು ಗ್ಯಾಸ್ಟ್ರೋ ಸೆಂಟ್ರಲ್ಲಿ ಬಂದ್ವಿ. ಡಾಕ್ಟರ್ ಯೋಗಾನಂದ್ ರೆಡ್ಡಿ ಮತ್ತು ತೇಜಸ್ವಿ ಮೇಡಮ್ ಅವ್ರಿಗೆ ಸಜೆಷನ್ ಮಾಡಿ ಇಂಜೆಕ್ಷನ್ಗೆ ಇದು ಮಾಡಿದ್ದಾರೆ, ಮಾತ್ರೆ ಚೇಂಜ್ ಮಾಡಿದ್ದಾರೆ. ಈಗ ತುಂಬ ಕ್ಯೂರ್ ಆಗಿದ್ದೀನಿ ನಾನು. ಎಸ್. ಸೊ ಡಾಕ್ಟ್ರೇ, ತುಂಬ ಥ್ಯಾಂಕ್ಸ್. ನಿಮಗೆ ಸಾಕಷ್ಟು ವಿಚಾರಗಳ ಜೊತೆ ಶೇರ್ ಮಾಡ್ಕೊಂಡ್ರಿ. ನಾವು ಅಂದ್ಕೊಂಡಷ್ಟು ಸರಳ ಅಲ್ಲ ವಿಷಯ. ಸೊ ಅದು ತುಂಬ ಕಾಂಪ್ಲಿಕೇಟೆಡ್ ಆಗಬಹುದು, ಯಾರಿಗೂ ಆಗದೇ ಇರಲಿ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಲಿ ಡಿಟೆಕ್ಷನ್ ಅಂತ ಅಂತೀವಲ್ಲ, ಅಂದರೆ ಮುಂಚೆನೇ ಅದನ್ನು ಗೊತ್ತು ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಏನೇ ಸೀರಿಯಸ್ ಅನಿಸಿದರೆ, ಅದು ಸೀರಿಯಸ್ ಅನ್ನಿಸದೇ ಇದ್ದರೂ ಕೂಡ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹತ್ರ ಹೋಗಿ. ಇಲ್ಲಿಗೆ ಬರಬೇಕು ಅಂದರೆ HSR ಲೇಔಟಲ್ಲಿರುವಂಥ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟ್ರಿಗೆ ಬಂದು ಡಾಕ್ಟರ್ ಯೋಗಾನಂದ್ ರೆಡ್ಡಿ ಮತ್ತು ಅವ್ರ ತಂಡವನ್ನು ನೀವು ಭೇಟಿ ಮಾಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು ನೀವು. ಧನ್ಯವಾದ. ಸೊ ಥ್ಯಾಂಕ್ಸ್ ಅಲಾಟ್. ಸೊ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ನ ಮುಖ್ಯಸ್ಥರು ಮತ್ತು ಕಳೆದ 23 ವರ್ಷಗಳಿಂದ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆಗಿ ಭಾಳಷ್ಟು ವರ್ಷಗಳ ಕಾಲ, ಅಂದರೆ ಅವರು ಸುಮಾರು 20 ವರ್ಷಗಳ ಕಾಲ ಅವರು UK ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದು, ಈಗ ಭಾರತದಲ್ಲಿ ಬೆಂಗಳೂರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವರು ಮತ್ತು ಇವ್ರ ತಂಡವನ್ನು ಸರ್ವಿಸ್ ಪಡ್ಕೊಳ್ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಇರುವಂಥ ನಂಬರ್ಗಳ ಮೂಲಕ ನೀವು ಅವ್ರನ್ನ ಸಂಪರ್ಕಿಸಬಹುದು. ಏನೇ ಸಮಸ್ಯೆ ಇದ್ರೂ ಸಂಪರ್ಕಿಸಿ, ಮತ್ತು ಏನೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೊಂದು ದಿನ ಮತ್ತೆ ನಾವು ಭೇಟಿಯಾದಾಗ ಆ ಪ್ರಶ್ನೆಗಳನ್ನ ಕುರಿತು ಕೂಡ ಮಾತಾಡ್ಬೋದು. ಸೊ ಅಷ್ಟು ಹೇಳ್ತೇವೆ. ಈ ಕಾರ್ಯಕ್ರಮ ಮುಗಿಸ್ತಾನೆ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.